ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಮಲೇಷಿಯಾ ಪ್ರವಾಸದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಸ್ಥಳದ ಹೆಸರು ಇಸ್ತಾನ ನೆಗಾರ. ಇಸ್ತಾನ ನೆಗಾರ ಅಂದರೆ ಮಲೇಷಿಯಾದ ರಾಷ್ಟ್ರೀಯ ಅರಮನೆ ಎಂದರ್ಥ. ಇದು ಮಲೇಷಿಯಾದ ರಾಜರಾದ ಯಾಂಗ್ ಡಿ ಪೆರ್ಚುವಾನ್ ಅಗೋಂಗ್ ಇವರ ಅಧಿಕೃತ ನಿವಾಸ ಆಗಿದೆ. 2011ರಲ್ಲಿ ನಿರ್ಮಾಣಗೊಂಡ ಈ ಹೊಸ ಅರಮನೆ ಇಂದಿನ ರಾಷ್ಟ್ರೀಯ ಅರಮನೆಯನ್ನು ಬದಲಿಸಿ ಅಧಿಕೃತವಾಗಿ ರಾಜಮನೆತನದ ನಿವಾಸವಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 97 ಹೆಕ್ಟೇರ್ ವಿಸ್ತೀರ್ಣದ ವಿಶಾಲ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿಯ ಮತ್ತೊಂದು ಆಕರ್ಷಣೆ ಅಂತಂದರೆ ರಾಯಲ್ ಗಾರ್ಡ್ಗಳು. ಅವರು ತಮ್ಮ ಸಾಂಪ್ರದಾಯಿಕ ಬಿಳಿ ಸಮವಸ್ತ್ರದಲ್ಲಿ ಕುದುರೆಗಳೊಂದಿಗೆ ಒಂದೇ ಸಮ ನಿಂತಿರುವ ದೃಶ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಗಾರ್ಡ್ಗಳ ಕರ್ತವ್ಯ ಬದಲಾವಣೆ, ಚೇಂಜಿಂಗ್ ಆಫ್ ದಿ ಗಾರ್ಡ್ ಕೂಡ ನೋಡಲು ಬಹಳ ವಿಶೇಷವಾದಂತಹ ಅನುಭವವನ್ನು ಕೊಡುತ್ತೆ. ನೀವು ಮಲೇಷಿಯಾ ಪ್ರವಾಸ ಕೌಲಾಲಂಪುರಕ್ಕೆ ಭೇಟಿ ನೀಡಿದರೆ ಇಸ್ತಾನ ನೆಗಾರವನ್ನು ನಿಮ್ಮ ಪ್ರವಾಸದ ಪಟ್ಟಿಯಲ್ಲಿ ಖಂಡಿತ ಸೇರಿಸಿಕೊಳ್ಳಿ. ಇದರ ಭವ್ಯತೆ, ಶಾಂತ ವಾತಾವರಣ, ರಾಜಮನೆತನದ ವೈಭವ ನಿಮಗೆ ಮರೆಯಲಾಗದ ಅನುಭವವನ್ನು ಕೊಡುತ್ತೆ. ಸಿಂಗಾಪುರ್ ಮತ್ತು ಮಲೇಷಿಯಾ ಪ್ರವಾಸದ ಎಲ್ಲ ಕಂತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೆ ಜೈ ಶ್ರೀರಾಮ್.